ಕಣ್ಣುಗಳಿಲ್ಲದೆ ನಡಿಬಹುದು, ಆದರೆ ಕನಸುಗಳಿಲ್ಲದೆ ನಡೆಯುವುದು ಕಷ್ಟ. ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ವೀಕ್ಷಕರೇ, ಜೀವನ ಕೌಶಲ್ಯಗಳ ಕುರಿತಾಗಿ ಮಾತನಾಡುವ ಹೊತ್ತಿಗೆ ಈ ದಿವಸ ಒಂದಷ್ಟು ವಿಷಯಗಳ ಬಗ್ಗೆ ಮಾತುಕತೆಯನ್ನು ನಡೆಸುವುದಕ್ಕೆ ನಮ್ಮ ಜೊತೆಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಡಾಕ್ಟರ್ ಅನನ್ಯ ಲಕ್ಷ್ಮಿ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್, ಜೀವನ ಕೌಶಲ್ಯಗಳು ಅನ್ನುವಂಥ ವಿಷಯಗಳ ಬಗ್ಗೆ ಈ ಹಿಂದೆ ಕೂಡ ನಾವು ಮಾತನಾಡಿದ್ವಿ. ಆ ವಿಷಯಕ್ಕೆ ಪೂರಕವಾಗಿ ಈ ದಿನದ ಎಪಿಸೋಡ್ನಲ್ಲಿ ಮಾತನಾಡೋದಾದ್ರೆ, ಜೀವನದಲ್ಲಿ ಬರುವಂತಹ ಯಾವುದೇ ಸಮಸ್ಯೆಗಳಿರಬಹುದು ಅಥವಾ ತೆಗೆದುಕೊಳ್ಳುವಂತಹ ನಿರ್ಧಾರಗಳಿರಬಹುದು, ಈ ಪೈಕಿ ವಿಮರ್ಶಾತ್ಮಕವಾಗಿ ನಾವು ಯೋಚನೆಯನ್ನ ಮಾಡುವಂತಹ ಅವಶ್ಯಕತೆ ಏನು ಮತ್ತು ಯಾವುದೇ ವಿಷಯದ ಬಗ್ಗೆ ವಿಮರ್ಶಾತ್ಮಕವಾಗಿ ಯೋಚನೆ ಮಾಡುವಂತಹ ರೀತಿ ಹೇಗಿರಬೇಕು ಅಂತ ಹೇಳ್ತೀರಾ? ವಿಮರ್ಶಾತ್ಮಕವಾಗಿ ಯೋಚನೆ ಮಾಡುವುದು ಸಹ ಜೀವನ ಕೌಶಲ್ಯಗಳಲ್ಲಿ ಒಂದು ಮುಖ್ಯವಾದಂತಹ ಕೌಶಲ್ಯವೇ ಆಗಿರ್ತದೆ. ಇದನ್ನು ನಾವು ಆಂಗ್ಲ ಭಾಷೆಯಲ್ಲಿ ಕ್ರಿಟಿಕಲ್ ಥಿಂಕಿಂಗ್ ಅಂತ ಹೇಳ್ತೇವೆ. ಯಾವುದೇ ಒಂದು ವಿಷಯವನ್ನು ವಿಮರ್ಶೆ ಮಾಡದೆ ನಾವು ಒಪ್ಪಿಕೊಂಡ್ರೆ ಕೆಲವೊಮ್ಮೆ ಅದು ಸಮಂಜಸ ಅನಿಸ್ಬೋದು, ಕೆಲವೊಮ್ಮೆ ಸರಿ ಇಲ್ಲ ಅಂತ ಅನಿಸ್ಬೋದು. ಎಷ್ಟೋ ಸಲ ಏನಾಗ್ತದೆ ಅಂತಂದರೆ, ನಾವು ಜೀವನದಲ್ಲಿ ಏನಾದರೂ ನಿರ್ಧಾರವನ್ನು ತಗೊಂಡ ಮೇಲೆ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಅಂತ ಹೋಗಿ ಅದು ನಮಗೆ ಸರಿ ಅಂತ ಅನಿಸದೇ ಇದ್ದರೆ ನಾವು ಪುನಃ ಹಿಂದೆ ಬಂದು ಅದನ್ನು ಸರಿ ಮಾಡ್ಲಿಕ್ಕೆ ಆಗೋದಿಲ್ಲ. ನಮಗೆ ಗೊತ್ತೇ ಇದೆ ಒಂದು ಮಂಕುತಿಮ್ಮನ ಕಗ್ಗ, ಕಟ್ಟಡದ ಪರಿಯ ಇಟ್ಟಿಗೆಯೆಂದರಿಯಿತು, ಗಟ್ಟಿ ಕಟ್ಟದಿರೆ ಗೋಡೆ ಮುರಿದು ಬೀಳುವುದು, ಸೃಷ್ಟಿಕೋಟೆಯಲ್ಲಿ ನೀನೊಂದು ಇಟ್ಟಿಗೆ ಸೊಟ್ಟಾಗೆ ಪೆಟ್ಟು ತಿನ್ನುವೆ ಜೋಕೆ ಮಂಕುತಿಮ್ಮ ಅಂತ ಹೇಳಿ. ಅಂತಂದರೆ ಒಂದು ಕಟ್ಟಡವನ್ನು ಕಟ್ಟಬೇಕಾದ್ರೆ ಪ್ರತಿ ಇಟ್ಟಿಗೆ ಸಹ ಮುಖ್ಯ ಆಗಿರ್ತದೆ. ಯಾವುದೇ ಇಟ್ಟಿಗೆ, ಒಂದು ಇಟ್ಟಿಗೆ ಸಹ ಸರಿಯಾಗಿ ಕಟ್ಟಲಿಲ್ಲ ಅಂತಂದರೆ ಇಡೀ ಕಟ್ಟಡವೇ ಮುರಿದು ಬೀಳುವಂಥ ಅವಕಾಶ ಇರ್ತದೆ. ಹಾಗೇ ನಮ್ಮ ಜೀವನದಲ್ಲಿ ಸಹ ನಾವು ತಗೊಳ್ಳುವಂತಹ ಯಾವುದೋ ಒಂದು ನಿರ್ಧಾರ ವಿಮರ್ಶಾತ್ಮಕವಾಗಿ ಇಲ್ಲದೇ ಇದ್ದಾಗ ಅದು ನಮಗೆ ತೊಂದರೆಯನ್ನು ಉಂಟು ಮಾಡುವಂಥ ಸಂದರ್ಭಗಳು ಇರ್ತದೆ. ಈಗ ಎಷ್ಟೋ ಸಲ ಏನಾಗ್ತದೆ ಅಂದರೆ, ಈಗ ನಮ್ಮನ್ನು ಯಾರೋ ಒಬ್ಬರು ಬೈದರು, ಯಾರೋ ಒಬ್ಬರು ನಮ್ಮ ಮನಸ್ಸಿಗೆ ಬೇಜಾರು ಮಾಡಿದರು ಅಂತಂದಾಗ ನಾವೇ ಒಂದು ತೊಂದರೆ ಆಯಿತು ಅನ್ನುವಂಥ ಒಂದು ನಿರ್ಧಾರಕ್ಕೆ ನಾವು ಬಂದು ನಿಲ್ತೇವೆ. ನಮ್ಮಿಂದ ಏನೋ ಒಂದು ಕಷ್ಟ ಆಯಿತು, ನಮ್ಮಿಂದನೇ ಏನೋ ತಪ್ಪಾಯಿತು, ಅಥವಾ ನಮಗೆ ಯಾರೋ ಒಬ್ಬರು ಬೇಜಾರು ಮಾಡಿದರು, ಇಂತಹ ಒಂದು ಸಂಕಷ್ಟಕ್ಕೆ ಬಂದು ನಿಲ್ತೇವೆ. ಆದರೆ ಅದರಿಂದ ಹೊರಗೆ ಬರಬೇಕು ಅಂತಿದ್ರೆ ನಾವು ವಿಮರ್ಶಾತ್ಮಕವಾಗಿ ಯೋಚನೆ ಮಾಡಬೇಕು. ಒಮ್ಮೆ ಒಂದು ಕಥೆಯನ್ನು ಹೇಳೋದಾದರೆ, ಒಮ್ಮೆ ವಿವೇಕಾನಂದರು ಅಮೆರಿಕದಲ್ಲಿ ಅವರು ಕಲಿತಾ ಇರಬೇಕಾದ್ರೆ ಒಂದು ಸಲ ಏನಾಯಿತು ಅಂತಂದರೆ, ಒಬ್ಬರು ಪ್ರೊಫೆಸರ್ ಅವರೊಟ್ಟಿಗೆ ಒಂದು ಹೋಟೆಲಲ್ಲಿ ಒಂದೇ ಟೇಬಲ್ನಲ್ಲಿ ಅದ್ರ ಬದುರಾಗಿ ಕುಳಿತು ಊಟ ಮಾಡುವಂಥ ಪರಿಸ್ಥಿತಿ ಬಂತಂತೆ. ನಾವೇ ಯೋಚನೆ ಮಾಡ್ಬೋದು, ನಮ್ಮ ಪ್ರೊಫೆಸರ್ ನಮ್ಮ ಮುಂದೆ ಕುಳಿತು ಊಟ ಮಾಡ್ತಾರೆ ಅಂದರೆ ನಾವು ಬಹುಶಃ ಇಷ್ಟಿಷ್ಟೇ ತೆಗೆದು ಬಾಯಿಗೆ ಹಾಕ್ತಾ ಇರ್ತೇವೆ. ಇವರಿಗೆ ಸಹ ಹಾಗೆ ಸ್ವಲ್ಪ ಇರುಸು ಮುರುಸಾಯಿತು, ಅವರ ಒಬ್ಬರು ಪ್ರೊಫೆಸರ್ ಎದುರು ಕೂತು ಊಟ ಮಾಡುವಂಥ ಒಂದು ಪರಿಸ್ಥಿತಿ ಬಂತು ಅಂಥೇಳಿ. ಆದರೆ ಪ್ರೊಫೆಸರ್ ಸ್ವಲ್ಪ ಜೋರಿದ್ರು, ಅವರಿಗೆ ಇವರ ಬಗ್ಗೆ ಅಷ್ಟೊಂದು ಒಳ್ಳೆಯ ಭಾವನೆ ಇರಲಿಲ್ಲ. ಅವರು ಇವರಿಗೆ ಹೇಳಿದ್ರಂತೆ ಒಂದು ವಾಕ್ಯ, ಅದೇನು ಅಂತಂದರೆ, ಅ ಪಿಗ್ ಆ್ಯಂಡ್ ಎ ಬರ್ಡ್ ಕ್ಯಾನಾಟ್ ಸಿಟ್ ಟುಗೆದರ್ ಅಂತಂದರೆ ಒಂದು ಹಂದಿ ಮತ್ತು ಒಂದು ಪಕ್ಷಿ ಒಟ್ಟಿಗೆ ಕುಳಿತುಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಇದೇ ಜಾಗದಲ್ಲಿ, ಇದೇ ಟೇಬಲಲ್ಲಿ ನಮ್ಮ ಪ್ರೊಫೆಸರ್ ಹೀಗೆ ಹೇಳಿ ನಾವು ಕೂತಿದ್ರೆ ನಾವೇನು ಮಾಡ್ತಿದ್ವಿ? ನಾವು ಕೂಗ್ತಿದ್ವಿ, ಅಥವಾ ನಾವೇ ಹಂದಿ ಅಂತ ಹೇಳಿ ನಿರ್ಧಾರ ಮಾಡಿಕೊಂಡು ಬೇಜಾರು ಮಾಡ್ಕೊಳ್ತಿದ್ವಿ. ಆದರೆ ವಿವೇಕಾನಂದರು ಅಂದಂತಹ ಮಾತು ಹೇಗಿತ್ತು ಅಂತಂದರೆ, ಅವರ ವಿಮರ್ಶಾತ್ಮಕವಾದಂತಹ ಒಂದು ಯೋಚನೆ ಹೇಗಿತ್ತಪ್ಪ ಅಂತಂದರೆ, ದೆನ್ ಐ ವಿಲ್ ಫ್ಲೈ ಅವೇ ಅಂತ ಹೇಳಿದ್ರಂತೆ. ಅಂದರೆ ನಾನು ಹಾರಿ ಬಿಡ್ತೇನೆ ಅಂತ. ಅದರ ಅರ್ಥ ಏನು? ಅವರೇ ಅರ್ಥ ಮಾಡ್ಕೊಳ್ಬೇಕು ಯಾರು ಹಂದಿ ಯಾರು ಪಕ್ಷಿ ಅನ್ನುವಂಥದ್ದು. ಯಾರೋ ಒಬ್ಬರು ಏನೋ ನಮಗೇನೋ ಹೇಳಿದ್ರು ಅಂದ ಮಾತ್ರಕ್ಕೆ ನಾವು ಅದೇ ಆಗಬೇಕು ಅಂತ ಹೇಳಿಲ್ಲ. ನಮ್ಮಲ್ಲಿ ತಪ್ಪುಗಳಿದ್ರೆ ನಾವು ತಿದ್ದಿಕೊಳ್ಳಲಿಕ್ಕೆ ವಿಮರ್ಶೆ ತುಂಬ ಅಗತ್ಯ ಇರ್ತದೆ. ಆದರೆ ಯಾರೋ ಹೇಳಿದ್ರು ಅಂತ ನಾವು ಅದನ್ನೇ ಅಪ್ಪಿಕೊಂಡು ಬದುಕಬೇಕಾದಂತಹ ಪರಿಸ್ಥಿತಿ ಖಂಡಿತವಾಗ್ಲೂ ಇರುವುದಿಲ್ಲ. ವಿಮರ್ಶಾತ್ಮಕ ಯೋಚನೆಗಳು ನಾವು ಯಾರಲ್ಲಿ ಇರ್ತದೋ ಅವರಿಗೆ ಖಂಡಿತವಾಗ್ಲೂ ಸಹ ಜೀವನದಲ್ಲಿ ಉನ್ನತಿ ಸಿಗೋದ್ರಲ್ಲಿ ಯಾವುದೇ ಎರಡು ಮಾತಿಲ್ಲ. ಆದರೆ ಕೆಲವ್ರು ಹೇಗಪ್ಪ ಅಂದರೆ ವಿಮರ್ಶೆ ಮಾಡ್ತಾರೆ, ಅವ್ರು ನನಗೆ ಹೀಗೆ ಹೇಳಬಾರ್ದಿತ್ತು, ಇವ್ರು ನನಗೆ ಹಾಗೆ ಹೇಳಬಾರ್ದಿತ್ತು, ಈ ಸಂದರ್ಭವನ್ನು ಅವ್ರು ಇನ್ನೂ ಚೆನ್ನಾಗಿ ನಿಭಾಯಿಸ್ಬೋದಿತ್ತು, ಹಾಗೆ ಹೀಗೆ ವಿಮರ್ಶೆಗಳು. ಅದು ಅಗತ್ಯ ಇಲ್ಲದಂಥ ವಿಮರ್ಶೆಗಳು. ವಿಮರ್ಶೆ ಬೇಕು ಯಾವುದರಲ್ಲಿ ಅಂತಂದರೆ, ನಾವು ದಿನದಲ್ಲಿ ಒಂದು 15 ನಿಮಿಷ ನಮಗಾಗಿ ಮೀಸಲಿಡಬೇಕು. ಇಡೀ ದಿನ ನೀವು ಎಲ್ಲರಿಗೋಸ್ಕರ ಕೆಲಸ ಮಾಡ್ತೀರಿ, ನಿಮ್ಮ ಮಗುವಿಗೋಸ್ಕರ, ನಿಮ್ಮ ಗಂಡ ಮನೆ ಎಲ್ಲರಿಗೋಸ್ಕರ ನೀವು ಕೆಲಸವನ್ನು ಮಾಡ್ತೀರಿ, ಹೊರಗೆಯೂ ಸಹ ತೆರಳಿ ಕೆಲಸ ಮಾಡ್ತೀರಿ. ಆದರೆ 15 ನಿಮಿಷ ನೀವು ನಿಮಗಾಗಿ ಇಟ್ಟು ವಿಮರ್ಶೆ ಮಾಡಿಕೊಳ್ಬೇಕು. ಏನು ವಿಮರ್ಶೆ? ನಾನಿವತ್ತೇನು ಮಾಡಿದೆ, ನನ್ನಿಂದ ಯಾರ್ಯಾರಿಗೆ ಏನೇನು ನೋವಾಗಿದೆ, ನಾನು ಇವತ್ತಿನ ಪರಿಸ್ಥಿತಿಗಳನ್ನು ಹೇಗೆ ಇನ್ನೂ ಚೆನ್ನಾಗಿ ನಿಭಾಯಿಸ್ಬೋದಿತ್ತು, ಈ 3 ಪ್ರಶ್ನೆಗಳನ್ನು. ಇದರ ಜೊತೆ ಕೊನೆಯ 4ನೇ ಪ್ರಶ್ನೆ ಏನಪ್ಪ ಅಂತಂದರೆ, ನಾನಿವತ್ತೇನು ತಪ್ಪು ಮಾಡಿದೆ, ನಾನಿವತ್ತು ಯಾರಿಗೆ ಒಂದು ಸಾರಿ ಅಂತ ಹೇಳಿ ನಾನು ಸಂಬಂಧಗಳನ್ನು ಸರಿ ಮಾಡ್ಕೊಳ್ಬೋದು. ಈ 4 ಪ್ರಶ್ನೆಯನ್ನು ನಮಗೆ ನಾವೇ ದಿನ ಕೇಳ್ತಾ ಇದ್ದರೆ ಬಹುಶಃ ನಮಗೆ ಸಮಸ್ಯೆಗಳಾಗಿ ನಮ್ಮ ಮುಂದೆ ನಿಲ್ಲೋದೇ ಇಲ್ಲ.
ಆದರೆ ಹೆಚ್ಚಿನವ್ರು ಯಾವ ರೀತಿ ವಿಮರ್ಶೆ ಮಾಡ್ಕೊಳ್ತೇವೆ ಅಂತಂದರೆ, ಅವ್ರು ನನಗೆ ಹೀಗೆ ಹೇಳಬಾರ್ದಿತ್ತು, ಇವ್ರು ನನಗೆ ಹಾಗೆ ಹೇಳಬಾರ್ದಿತ್ತು, ಈ ಸಮಸ್ಯೆ ನನಗೆ ಬರಬಾರ್ದಿತ್ತು, ಇದು ನನಗೆ ಯಾಕೆ ಬಂದು, ಈ ಥರ ವಿಮರ್ಶೆಗಳು ನಮ್ಮಲ್ಲಿ ನಡೀತದಷ್ಟೇ ಹೊರತು ನನ್ನಿಂದ ಏನು ಸರಿ ಮಾಡ್ಕೊಳ್ಬೋದು ಅನ್ನುವಂಥ ಒಂದು ಅಂತರಾತ್ಮಕ್ಕೆ ಕೇಳುವಂಥ ಪ್ರಶ್ನೆ ಇದೆಯಲ್ವಾ, ಈ ವಿಮರ್ಶೆ ಯಾರು ಮಾಡಿಕೊಳ್ತಾರೋ ಅವರು ಖಂಡಿತವಾಗ್ಲೂ ಸಹ ಒಳ್ಳೆಯ ಜೀವನ ಕೌಶಲ್ಯವನ್ನು ಹೊಂದಿದ್ದಾರೆ ಅಂತ ಅರ್ಥ. ಮತ್ತು ಜೀವನದಲ್ಲಿ ಯಾವುದೇ ಒಂದು ಕಷ್ಟವನ್ನು ಅವರು ಸುಲಭವಾಗಿ ಎದುರಿಸ್ತಾರೆ ಅಂತ ಅರ್ಥ. ಅದೇ ನಾನು ಆಗಲೇ ಹೇಳಿದಾಗೆ, ವಿವೇಕಾನಂದರ ಸ್ಥಳದಲ್ಲಿ ನಾವೇನಾದರೂ ಇದ್ದಿದ್ರೆ, ಅಯ್ಯೋ ನನ್ನನ್ನು ನನ್ನ ಪ್ರೊಫೆಸರ್ ಹಂದಿ ಅಂತ ಕರೆದ್ರು ಅಂತ ಹೇಳಿ ಬೇಜಾರು ಮಾಡಿಕೊಂಡು ಕೂಗಿ ಒಂದಷ್ಟು ಜನರಿಗೆ ತಿಳಿಸಿ ಅವರ ಬಗ್ಗೆಯೂ ಸಹ ನಾವು ಕೆಟ್ಟ ಒಂದು ಅಭಿಪ್ರಾಯ ಬರುವ ಹಾಗೆ ಮಾಡಿ ಆಗ್ತಿತ್ತು. ಯಾವುದನ್ನೇ ಅಷ್ಟೇ, ನಾವು ಜೀವನದಲ್ಲಿ ಧರ್ಮದ ಹಾದಿಯಲ್ಲಿ ಸಾಕ್ತಾ ಇರುವಾಗ ನಾವು ಧಾರ್ಮಿಕವಾಗಿ ಏನೇ ಮಾಡ್ತಾ ಇದ್ದು ಧರ್ಮದ ಹಾದಿಯನ್ನು ಬಿಡದೆ ಮುಂದೆ ಮುಂದೆ ಸಾಕ್ತಾ ಇದ್ದೇವೆ. ನಮ್ಮಲ್ಲಿ ನಾವು ಸರಿಯಾಗಿ ಒಂದು ವಿಮರ್ಶೆಯನ್ನು ಮಾಡಿ ನಮ್ಮ ಜೀವನವನ್ನು ಗಟ್ಟಿ ಮಾಡ್ಕೊಳ್ತಾ ಇದ್ದೇವೆ ಅಂತಂದರೆ, ನಮ್ಮ ಜೀವನ ಅನ್ನುವಂತಹ ಕಟ್ಟಡದ ಪ್ರತಿ ಇಟ್ಟಿಗೆ ಸಹ, ಅಂದರೆ ನಮ್ಮ ಗುಣಗಳು ಸಹ ಸರಿಯಾಗಿದ್ದು ನಮ್ಮ ಮನಸ್ಸು ಸಹ ಪರಿಪಕ್ವವಾಗಿರ್ತದೆ. ಅದಕ್ಕೆ ಈ ಒಂದು ಕ್ರಿಟಿಕಲ್ ಥಿಂಕಿಂಗ್ ಅನ್ನುವಂಥದ್ದು ತುಂಬ ಮುಖ್ಯ ಆಗಿರ್ತದೆ. ಖಂಡಿತ ಹೌದು ಮ್ಯಾಮ್. ಕ್ರಿಯಾತ್ಮಕವಾಗಿ ಯೋಚನೆ ಮಾಡೋದಕ್ಕೆ ಸಾಧ್ಯ ಅನ್ನೋದಾದ್ರೆ ನಮ್ಮನ್ನ ನಾವು ಬಹಳ ಆರಾಮಾಗಿ ನಡೆಸ್ಕೊಂಡು ಹೋಗ್ಬೋದು ಅನ್ನುವಂಥದ್ದು. ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ ಮ್ಯಾಮ್, ಈಗಾಗಲೇ ನಾವು ವಿಮರ್ಶಾತ್ಮಕವಾಗಿ ಥಿಂಕ್ ಮಾಡಿದ್ರೆ ಹೇಗಿರ್ತದೆ, ವಿಮರ್ಶಾತ್ಮಕವಾಗಿ ಯೋಚನೆ ಮಾಡುವಂತ ಅವಶ್ಯಕತೆ ಏನು ಅಂತ ನೋಡಿದ್ವಿ. ಮುಂದಕ್ಕೆ ಮುಂದುವರೆದು ಕ್ರಿಯಾತ್ಮಕವಾಗಿ ಯೋಚನೆಯನ್ನ ಮಾಡುವಂಥದ್ದು, ಯಾವುದೇ ವಿಷಯ ನಡೆದಾಗ ಅದನ್ನ ಇನ್ನಷ್ಟು ಚೆನ್ನಾಗಿ ಹೇಗೆ ಮಾಡ್ಬೋದು ಅನ್ನುವ ರೀತಿಯಲ್ಲಿ ಯೋಚನೆ ಮಾಡುವಂತ ಅವಶ್ಯಕತೆ ಏನು? ಖಂಡಿತವಾಗ್ಲೂ ಉಂಟು. ಯಾಕೆಂತಂದರೆ ಈಗ ಒಂದು ಪರಿಸ್ಥಿತಿಗೆ ನಾವು ಹೇಗೆ ವರ್ತಿಸ್ತೇವೆ ಅನ್ನೋದ್ರ ಮೇಲೆ ಅದರ ಮುಂದಿನ ಪರಿಣಾಮ ನಿಂತಿರ್ತದೆ. ಈಗ ಯಾರೋ ಒಬ್ರು ನಮ್ಮನ್ನು ಬೈತಾ ಇದ್ದಾರೆ ಅಂತಂದರೆ ನಾವು ಸಹ ಬಾಯಿಗೆ ಬಾಯಿ ಕೊಟ್ಟರೆ ಅದೊಂದು ದೊಡ್ಡ ಜಗಳ ಆಗಿ ನಾಳೆ ಪೇಪರ್ನಲ್ಲಿ ನಮ್ಮ ಹೆಸರು ಬರ್ಬೋದು. ಹಾಗೆ ಆಗೋದು ತುಂಬ ಏನು ಸರಿಯಾದಂತಹ ಒಂದು ಬೆಳವಣಿಗೆ ಅಲ್ಲ. ಯಾವುದೇ ಒಂದು ಪರಿಸ್ಥಿತಿಯನ್ನು ನಾವು ಹೇಗೆ ಎದುರಿಸ್ತೇವೆ, ಇನ್ನೂ ಚೆನ್ನಾಗಿ ಹೇಗೆ ಎದುರಿಸ್ಬೋದು ಅಂತ ಯೋಚನೆ ಮಾಡುವಂಥದ್ದು ಇದೆಯಲ್ಲ, ಅದನ್ನು ನಾವು ಕ್ರಿಯಾತ್ಮಕ ಯೋಚನೆ ಅಥವಾ ನಾವು ಏನು ಕ್ರಿಯೇಟಿವ್ ಥಿಂಕಿಂಗ್ ಅಂತ ಹೇಳ್ತೇವೆ. ನನಗೆ ವಿವೇಕಾನಂದರು ಅಂದರೆ ತುಂಬ ಇಷ್ಟ. ಮತ್ತು ನಾನು ವಿವೇಕಾನಂದರದ್ದೇ ಒಂದು ಉದಾಹರಣೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಒಮ್ಮೆ ವಿವೇಕಾನಂದರು ಬೇರೆ ದೇಶಕ್ಕೆ ಹೋಗಿದ್ದಾಗ ಅಲ್ಲಿ ಎಲ್ಲ ದೇಶದ ಪವಿತ್ರ ಗ್ರಂಥಗಳನ್ನು ಇಟ್ಟಿದ್ರಂತೆ. ನಮ್ಮ ದೇಶದ್ದು ನಮಗೆ ಗೊತ್ತೇ ಇದೆ, ಭಗವದ್ಗೀತೆ, ಅದರ ಮೇಲೆ ಬೇರೆ ಬೇರೆ ದೇಶದ್ದು ಇಟ್ಟಿದ್ರಂತೆ. ಇಟ್ಟುವಾಗ ಅವರೊಂದು ಕೆಲಸ ಮಾಡಿದ್ರಂತೆ. ಏನು ಅಂತಂದರೆ, ಭಾರತದ್ದನ್ನು ಕೆಳಗೆ ಇಟ್ಟಿದ್ರಂತೆ, ಬೇರೆ ದೇಶದ್ದನ್ನು ಮೇಲೆ ಮೇಲೆ ಇಟ್ಟು ಒಂದು ದೊಡ್ಡ ಏನು ಒಂದು ಅಟ್ಟಿಯೇ ಮಾಡಿ ಇಟ್ಟುಬಿಟ್ಟಿದ್ರಂತೆ. ಆಗ ಅಲ್ಲಿದ್ದವರೊಬ್ರು ತಮಾಷೆ ಮಾಡಬೇಕು ಅಂತ ಹೇಳಿ ವಿವೇಕಾನಂದರಿಗೆ ಹೇಳಿದ್ರಂತೆ. ಏನಂತ, ನೋಡಿದ್ದೆ ಸನ್ಯಾಸಿ, ನಿನ್ನ ಬಟ್ಟೆ ನೋಡು, ನಿನ್ನ ದೇಶದ ಪರಿಸ್ಥಿತಿ ನೋಡಿ, ಎರಡೂ ಸಹ ನಗಡುವಾಗೆ ಉಂಟು, ನೀನು ಸರಿ ಇಲ್ಲ, ನಿನ್ನ ದೇಶವೂ ಸಹ ಸರಿ ಇಲ್ಲ ಅಂತ. ಆಗ ಇವ್ರು ಕೇಳಿದ್ರಂತೆ, ಯಾಕೆ ಹಾಗೆ ಹೇಳ್ತೀರಿ ಅಂತ. ಆಗ ಆ ವ್ಯಕ್ತಿ ಹೇಳಿದ್ನಂತೆ, ನೋಡಿದ್ಯಾ ನಿನ್ನ ದೇಶದ ಪರಿಸ್ಥಿತಿ, ನಿನ್ನ ದೇಶದ ಪವಿತ್ರ ಗ್ರಂಥ ಕೆಳಗೆ ಇಟ್ಟಿದ್ದಾರೆ, ಅದರ ಮೇಲೆ ನಮ್ಮ ದೇಶದೆಲ್ಲ ಇಟ್ಟಿದ್ದಾರೆ, ನಾವೇನಿದ್ರ ಮೇಲೆ ನೀನೇನಿದ್ರು ಕೆಳಗೆ ಅಂತ ಹೇಳಿದ್ರಂತೆ. ಅದಕ್ಕೆ ಆ ವಿವೇಕಾನಂದರು ಕ್ರಿಯಾತ್ಮಕವಾಗಿ ಯೋಚನೆ ಮಾಡಿ ಇರುವ ವಿಷಯವನ್ನು ಎಲ್ಲರಿಗೂ ಅರ್ಥ ಆಗುವಾಗೆ ಹೇಳಿದರು. ಏನು ಅಂತ, ನಮ್ಮ ಪವಿತ್ರ ಗ್ರಂಥವೇ ನಿಮ್ಮೆಲ್ಲ ಗ್ರಂಥಕ್ಕೆ ಅಡಿಪಾಯವಾಗಿ ನಿಂತಿರುವಂಥದ್ದು, ಬೇಸ್ ಅಂತ ಹೇಳಿ. ಈಗ ನಾವೇನು ಮಾಡ್ತೇವೆ ಹೇಳಿ, ನಮಗೇನಾದರೂ ಅವರ ಸ್ಥಾನದಲ್ಲಿ ಇರಲಿಕ್ಕೆ ಸಿಕ್ಕಿದ್ರೆ ಅಯ್ಯೋ ನನ್ನದನ್ನು ಕೊನೆಗೆ ಇಟ್ಟರಲ್ಲ ಅಂತ ಅಂದ್ಕೊಳ್ತಿದ್ದೇವೆ. ಈಗ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಹೆಸರು ಕೊನೆಗೆ ಬಂದರೂ ಅಥವಾ ನಮ್ಮ ಹೆಸರನ್ನು ಕರೆಯದೇ ಇದ್ದರೂ ಅಥವಾ ಯಾವುದಾದ್ರೊಂದು ಕಾರ್ಯಕ್ರಮಕ್ಕೆ ನಮ್ಮ ಹೆಸರು ಕರೀಲಿಕ್ಕೆ ಬಿಟ್ಟು ಹೋದರೂ ನಮ್ಮ ಒಂದು ಯೋಚನೆ ಬೇರೆ ಆಗಿರ್ತದೆ. ಬಹುಶಃ ಅವರ ಜೀವನದಲ್ಲಿ ನಾವು ಮುಖ್ಯ ಅಲ್ವೇನೋ ಅಂತ ನಾವು ಹೀಗೆ ಯೋಚನೆ ಮಾಡೋದಿಲ್ಲ. ಏನು ಅವರಿಗೆ ಮರ್ತು ಹೋಗಿರ್ಬೋದು, ನಾವು ಹಾಗೆ ಯೋಚನೆ ಮಾಡೋದಿಲ್ಲ. ಯಾವುದೇ ಒಂದು ಸಮಸ್ಯೆ ಬಂದಾಗ ನಾವು ಅದರ ಅತಿರೇಕದ ಮಟ್ಟವನ್ನು ಯೋಚನೆ ಮಾಡ್ತೇವೆ ಅಷ್ಟೇ ಹೊರತು ಅದನ್ನು ಸಾಮಾನ್ಯವಾಗಿ ನಿಭಾಯಿಸೋದು ಹೇಗೆ ನಾವು ಅದರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಯಾವ ವ್ಯಕ್ತಿ ಒಂದು ಸಮಸ್ಯೆಗೆ ಪರಿಹಾರವನ್ನು ಕ್ರಿಯಾತ್ಮಕವಾಗಿ ಯೋಚನೆ ಮಾಡ್ತಾನೋ ಆಗ ಏನಾಗ್ತದೆ ಅಂತಂದರೆ ಅವನಿಗೆ ಆ ಒಂದು ಸಮಸ್ಯೆಯ ಪರಿಹಾರ ಸಿಗುವುದರಲ್ಲಿ ಯಶಸ್ಸು ಹೆಚ್ಚು ಸಿಗ್ತದೆ ಅಂತ ಹೇಳಿ. ಈ ಒಬ್ಬ ವಿದ್ಯಾರ್ಥಿಯು ಅಷ್ಟೇ, ಓದಬೇಕು ಅಂತಂದರೆ ಈಗ ಬಾಯ್ಪಾಠ ಮಾಡಲಿಕ್ಕೆ ಹೋದರೆ ಅವನು ಅದರಲ್ಲಿ ಸೋಲುದು ಖಂಡಿತ. ಅದೇ ಅವನು ಕ್ರಿಯಾತ್ಮಕವಾಗಿ ಕಲೀಲಿಕ್ಕೆ ಕೂತ್ರೆ, ಉದಾಹರಣೆಗೆ ಹೇಳೋದಾದರೆ ಈಗ ಅವನೇನೋ ಒಂದು ದೇಹದಲ್ಲಿರುವಂತಹ ಬೇರೆ ಬೇರೆ ಮೂಳೆಗಳ ಹೆಸರನ್ನು ನೆನ್ಪಿಟ್ಕೊಳ್ಬೇಕು ಅಂತಂದರೆ ಅಥವಾ ಕೈಯಲ್ಲಿರುವ ಮೂಳೆಗಳ ಹೆಸರನ್ನು ನೆನ್ಪಿಟ್ಕೊಳ್ಬೇಕು ಅಂತಂದರೆ ಅವನು ಅದಕ್ಕೆ ಚಂದವಾದಂತಹ ಒಂದು ಏನು ವಾಕ್ಯವನ್ನ ಮಾಡಿ ಆ ವಾಕ್ಯದಲ್ಲಿ ಇರುವಂತಹ ಪ್ರತಿ ಮೊದಲ ಅಕ್ಷರ ಆ ಒಂದು ಮೂಳೆಯನ್ನು ನೆನಪಿಸುವಂಥದ್ದು ಅಂತ ಹೇಳಿ ಇಟ್ಕೊಂಡ್ರೆ ನಿಮೋನಿಕ್ಸ್ ಅಂತೇಳಿ ಹೇಳ್ತೇವೆ. ಫಾರ್ ಎಕ್ಸಾಂಪಲ್ ಈಗ ಕೈ ಇದನ್ನು ನೆನ್ಪಿಟ್ಕೊಳ್ಳಿಕ್ಕೆ ಅದಕ್ಕೆ ಅದರದ್ದೇ ಆದಂಥ ಒಂದು ನಿಮೋನಿಕ್ ಉಂಟು. ಇದೇ ರೀತಿ ಈಗ ನಾವು ನ್ಯೂಸ್ ಅಂತ ಹೇಳ್ತೇವೆ, NEWS ಅಂತ ಹೇಳಿ. ಅದೇನು ನಾರ್ತ್ ಈಸ್ಟ್ ವೆಸ್ಟ್ ಸೌತ್ ಅಂತ 4 ದಿಕ್ಕುಗಳನ್ನು ನಾವು ನೆನ್ಪಿಟ್ಕೊಳ್ಳುವಂಥದ್ದು ಅಂತ. ಈಗ ಅದೇ 4 ದಿಕ್ಕುಗಳು ನಾರ್ತ್ ಈಸ್ಟ್ ಸೌತ್ ವೆಸ್ಟ್ ಅಂತ ಬಾಯ್ಪಾಠ ಮಾಡ್ತಾ ಹೋದರೆ ನಮಗೆ ಯಾವತ್ತಿಗೂ ಮರ್ತು ಹೋಗ್ತದೆ. ಅದನ್ನು ಚಿಕ್ಕ ರೀತಿಯಲ್ಲಿ ನಾವು ನೆನ್ಪಿಟ್ಕೊಳ್ಳಿಕ್ಕೆ ಕ್ರಿಯಾತ್ಮಕವಾಗಿ ಪ್ರಯತ್ನ ಪಟ್ಟಾಗ ಜಾಸ್ತಿ ಸಮಯ ಅದು ನಮ್ಮ ಮನಸ್ಸಲ್ಲಿ ನೆನ್ಪುಳಿತದೆ. ಹಾಗೆಯೇ ಈ ಸಮಸ್ಯೆ ಎಂಥದ್ದೇ ಇರಲಿ,
ಇರಲಿ, ಅದರಿಂದ ಕ್ರಿಯಾತ್ಮಕವಾಗಿ ಯೋಚನೆ ಮಾಡ್ತಾ ಹೋದಷ್ಟು ನಮಗೆ ಆ ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ಸುಲಭವಾದಂಥ ದಾರಿ ಸಿಗ್ತದೆ. ಜೀವನ ಕೌಶಲ್ಯ ಅಂತಂದ್ರೇ ಹಾಗೆ, ಇದನ್ನು ರೂಪಿಸಿಕೊಳ್ಳುವಂಥದ್ದು ತುಂಬ ಸುಲಭ. ನಮ್ಮ ಜೀವನವನ್ನು ಕೌಶಲ್ಯತೆಯೆಡೆಗೆ ಸಾಗಿಸಲಿಕ್ಕೆ ಸಹಾಯ ಮಾಡೋದು ಸಹ ಇಂತಹ ಜೀವನ ಕೌಶಲ್ಯಗಳೇ. ಇಂಥದ್ದು ಹಲವುಂಟು. ಆದರೆ ಇದರಲ್ಲಿ ನಾವು ಕೆಲವನ್ನಾದರೂ ರೂಢಿಸಿಕೊಂಡಿತ್ತು ಅಂತಂದರೆ ನಮಗೆ ಖಂಡಿತವಾಗ್ಲೂ ಸಹ ಜೀವನದಲ್ಲಿ ಯಶಸ್ಸು ಸಿಗ್ತದೆ. ಇದರಲ್ಲಿ ಕೊನೆಯದಾಗಿ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತಂದರೆ, ನಮ್ಮ ಜೀವನದಲ್ಲಿ ಎಲ್ಲವನ್ನು ಸಹ ನಾವು ಮೆಕ್ಯಾನಿಕಲ್ ಅಂದರೆ ಏನು ಹೇಳ್ತೇವೆ, ಒಂದು ಮೆಷಿನಿನಾಗೆ ಮಾಡ್ತಾ ಹೋಗಬಾರ್ದು. ಪ್ರತಿಯೊಂದನ್ನು ಸಹ ನಾವು ಅನುಭವಿಸಿ ಮಾಡಬೇಕು. ಮಂಕುತಿಮ್ಮ ಹೇಳಿದಾರಲ್ಲ, ಒಮ್ಮೆ ಹೂ ತೋಟದಲ್ಲಿ, ಒಮ್ಮೆ ಕೆಳಕೂಟದಲ್ಲಿ, ಒಮ್ಮೆ ಸಂಗೀತದಲ್ಲಿ, ಒಮ್ಮೆ ಶಾಸ್ತ್ರದಲ್ಲಿ, ಒಮ್ಮೆ ಸಂಸಾರದಲ್ಲಿ, ಒಮ್ಮೆ ಮೌನದಲ್ಲಿ ಬ್ರಹ್ಮಾನುಭವಿಯಾಗೋ ಮಂಕುತಿಮ್ಮ ಅಂತ. ಕೆಲವರು ಹಾಗಲ್ಲ. ಕೆಲವರು ಏನಂದರೆ ಸಂಸಾರದಲ್ಲಿ ಬಿದ್ದರೆ ಸಂಸಾರದಲ್ಲೇ ಜೀವನ, ಅಥವಾ ಆಟೋಟಗಳಲ್ಲಿ ಬಿದ್ದರೆ ಅದುವೇ ಜೀವನ. ಹಾಗೆಲ್ಲ ಎಲ್ಲವೂ ಸ್ವಲ್ಪ 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 ಇದ್ದವು. ಆವಾಗ ಮಾತ್ರ ನಮಗೆ ಕ್ರಿಯಾಶೀಲತೆ ಹೆಚ್ಚಾಗ್ತದೆ. ಮತ್ತು ಎಲ್ಲದರಲ್ಲಿ ಸಹ ಒಂದು ಪಳಗಿಸಿಕೊಳ್ಳುವಂತಹ, ತೊಡಗಿಸಿಕೊಳ್ಳುವಂತಹ ಒಂದು ಮನಸ್ಥಿತಿ ಬೆಳೀತದೆ. ಯಾರಿಗೆ ಜೀವನ ಕೌಶಲ್ಯ ಇರ್ತದೋ ಅವರಿಗೆ ಕಷ್ಟಗಳು ಬೆಟ್ಟದ ಹಾಗೆ ಕಾಣೋದಿಲ್ಲ, ಬದಲಿಗೆ ಒಂದು ಚಿಕ್ಕ ಹತ್ತಿಯ ಉಂಡೆಯಾಗೆ ಕಾಣ್ತದೆ. ಯಾವಾಗ ಬೇಕಿದ್ರೂ ಅದನ್ನು ದಾಟಿ ಅವರು ಜೀವನದಲ್ಲಿ ಯಶಸ್ಸನ್ನು ಪಡಿಬಹುದು. ವೀಕ್ಷಕರೇ, ಇಷ್ಟು ಹೊತ್ತು ಜೀವನ ಕೌಶಲ್ಯಕ್ಕೆ ಸಂಬಂಧಿಸಿದ ಹಾಗೆ ಕ್ರಿಯಾತ್ಮಕ ಹಾಗೂ ವಿಮರ್ಶಾತ್ಮಕವಾದಂತಹ ಯೋಚನಾ ಲಹರಿ ಎಷ್ಟು ಮುಖ್ಯ ಅನ್ನೋದರ ಬಗ್ಗೆ ಶ್ರೀಮತಿ ಅನನ್ಯಲಕ್ಷ್ಮಿ ಅವರು ನಮಗೆ ಬಹಳ ಚೆನ್ನಾಗಿ ತಿಳಿಸಿಕೊಟ್ಟಿದ್ದಾರೆ. ವೀಕ್ಷಕರೇ, ಇಂತಹ ಇನ್ನೊಂದು ಸಂಚಿಕೆಯ ಜೊತೆಗೆ ಜೀವನ ಕೌಶಲ್ಯದ ಪಾಠವನ್ನ ಹೇಳಿಕೊಡುವುದಕ್ಕೆ ನಾವು ಮತ್ತೆ ಬರ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ. ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ವೀಕ್ಷಕರೇ, ಸುದ್ದಿ ಸೌರಭ ಸಂಚಿಕೆಯಲ್ಲಿ ಈ ದಿನದ ಸುದ್ದಿಗಳ ಮೇಲೆ ಬೆಳಕು ಚೆಲ್ಲೋಣ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕೊಪ್ಪಳ ಪ್ರಾದೇಶಿಕ ಕಚೇರಿ ವ್ಯಾಪ್ತಿಯಲ್ಲಿ ಕಾರ್ಯಕರ್ತರ ಪ್ರಗತಿ ಪರಿಶೀಲನಾ ಸಭೆ ನೆರವೇರಿತು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಕೊಪ್ಪಳ ಪ್ರಾದೇಶಿಕ ವ್ಯಾಪ್ತಿಯ ಬಾಗಲಕೋಟೆ ಜಿಲ್ಲಾ ಮಟ್ಟದ ಮೇಲ್ವಿಚಾರಕರ ಪ್ರಗತಿ ಪರಿಶೀಲನಾ ಸಭೆಯನ್ನ ಯೋಜನೆಯ ಮುಖ್ಯ ನಿರ್ವಹಣಾಧಿಕಾರಿಗಳಾದ ಶ್ರೀಯುತ ಅನಿಲ್ ಕುಮಾರ್ ಎಸ್ಎಸ್ ಅವರು ಉದ್ಘಾಟಿಸಿ ಕಾರ್ಯಕರ್ತರಿಗೆ ಮಾರ್ಗದರ್ಶನ ನೀಡಿದರು. ಕರ್ನಾಟಕ ಸರ್ಕಾರದ ಅರಣ್ಯ ಮತ್ತು ಪರಿಸರ ಖಾತೆ ಸಚಿವರಾದ ಶ್ರೀಯುತ ಈಶ್ವರ್ ಖಂಡ್ರೆ ಅವರು ಧರ್ಮಸ್ಥಳ ಗ್ರಾಮವನ್ನ ಪ್ಲಾಸ್ಟಿಕ್ ಮುಕ್ತ ಗ್ರಾಮ ಎಂದು ಘೋಷಿಸಿದರು. ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಅಧ್ಯಕ್ಷತೆಯಲ್ಲಿ ಧರ್ಮಸ್ಥಳದಲ್ಲಿ ನಡೆದ ಸರಳ ಕಾರ್ಯಕ್ರಮದಲ್ಲಿ ಕರ್ನಾಟಕ ಸರ್ಕಾರದ ಮಾನ್ಯ ಅರಣ್ಯ ಮತ್ತು ಪರಿಸರ ಖಾತೆ ಸಚಿವರಾದ ಶ್ರೀಯುತ ಈಶ್ವರ್ ಖಂಡ್ರೆ ಅವರು ಧರ್ಮಸ್ಥಳವನ್ನ ಪ್ಲಾಸ್ಟಿಕ್ ಬಳಕೆ ಮುಕ್ತ ಗ್ರಾಮ ಎಂದು ಅಧಿಕೃತವಾಗಿ ಘೋಷಿಸಿದರು. ಧರ್ಮಸ್ಥಳ ರಾಜ್ಯಕ್ಕೆ ಸ್ವಚ್ಛ ಸುಂದರ ಗ್ರಾಮವಾಗಿ ಮಾದರಿಯಾಗಿ ಬೆಳೆಯಲಿ, ತನ್ಮೂಲಕ ಇಡೀ ರಾಜ್ಯವೇ ಪ್ಲಾಸ್ಟಿಕ್ ಬಳಕೆ ಮುಕ್ತ ರಾಜ್ಯವಾಗಬೇಕು ಎಂಬ ಆಶಯವನ್ನ ಅವರು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ 2024-25ನೇ ಸಾಲಿನ ಹಿಡುವಳಿ ಯೋಜನೆ ತಯಾರಿ ಕಾರ್ಯಕ್ರಮದ ಕುರಿತಾಗಿ ಕಾರ್ಯಕ್ಷೇತ್ರಗಳಲ್ಲಿ ಮಾಹಿತಿ ನೀಡಲಾಗುತ್ತಿದೆ. ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಆಶಯದಂತೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪ್ರಾಯೋಜಿತ ಸ್ವಸಹಾಯ ಪ್ರಗತಿ ಬಂಧು ಸಂಘಗಳ ಸದಸ್ಯರ 2024-25ನೇ ಸಾಲಿನಲ್ಲಿ ವಾರ್ಷಿಕ ಹಣಕಾಸು ಅಗತ್ಯತೆಯನ್ನ ಗುರುತಿಸಿಕೊಳ್ಳುವುದು ಹಾಗೂ ಅಭಿವೃದ್ಧಿಯ ಗುರಿಗಳನ್ನು ಹಾಕಿಕೊಳ್ಳುವ ಸಲುವಾಗಿ ಅವರಿಗೆ ಹಿಡುವಳಿ ಯೋಜನೆಯ ಬಗ್ಗೆ ಕಾರ್ಯಕ್ಷೇತ್ರಗಳಲ್ಲಿ ಮಾಹಿತಿಯನ್ನ ನೀಡಲಾಗುತ್ತಿದೆ. ವೀಕ್ಷಕರೇ, ಮುಂದಿನ ಸುದ್ದಿ ಸೌರಭ ಸಂಚಿಕೆಯ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ.